ಮಂಚಿನ ನಗರಿ ಕೊಡಗು ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚಾಗಿದೆ. ದುಬಾರೆ ಬಳಿ ಸಂಪೂರ್ಣವಾಗಿ ಕಾವೇರಿ ನದಿ ಬರಿದಾಗಿದೆ. ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ದುಬಾರೆ ಬಳಿ ಸಂಪೂರ್ಣವಾಗಿ ಕಾವೇರಿ ನದಿ ಬರಿದಾಗಿದೆ. ಮೈದುಂಬಿ ಹರಿಯುತ್ತಿದ್ದಂತಹ ನದಿ ಹಳ್ಳ ಕೊಳ್ಳಗಳು ಬರಿದಾಗಿದೆ. ದುಬಾರೆ ಬಳಿ ಎಲ್ಲಿ ನೋಡಿದ್ರೂ ಕೂಡ ಕಲ್ಲು ಬಂಡೆಗಳದೇ ಚಿತ್ರಣವನ್ನ ನೋಡಬಹುದು. ಕಾವೇರಿ ನದಿ ಒಡಲು ಬರಿದು ಜಲಚರಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಕಾವೇರಿ ನದಿಯ ನೀರು ಬತ್ತಿ ಹೋಗ್ತಾ ಇದೆ. ಕುಡಿಯೋದಕ್ಕೆ ಪ್ರಾಣಿಗಳಿಗೂ ಕೂಡ ನೀರಿಲ್ಲದೆ ಸಾಕಷ್ಟು ಪ್ರಾಣಿಗಳು ಸಾವನ್ನಪ್ತಾ ಇದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕಲ್ಲು ಬಂಡೆಗಳು ನೀರಿನಿಂದ ತುಂಬಿರಬೇಕಾಗಿರುವಂತಹ ಈ ಪ್ರದೇಶ ಕೇವಲ ಕಲ್ಲು ಬಂಡೆಗಳು ಮಾತ್ರ ಕಾಣಸಿಗೋದಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ. ಮಂಚಿನ ನಗರಿಯ ಕೊಡಗು ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚಾಗಿರೋದ್ರಿಂದಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಂಚಿನ ನಗರಿ ಕೊಡಗು ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚಾಗಿದೆ. ದುಬಾರೆ ಬಳಿ ಸಂಪೂರ್ಣವಾಗಿ ಕಾವೇರಿ ನದಿ ಬರಿದಾಗಿದೆ. ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ದುಬಾರೆ ಬಳಿ ಸಂಪೂರ್ಣವಾಗಿ ಕಾವೇರಿ ನದಿ ಬರಿದಾಗಿದೆ. ಮೈದುಂಬಿ ಹರಿಯುತ್ತಿದ್ದಂತಹ ನದಿ ಹಳ್ಳ ಕೊಳ್ಳಗಳು ಬರಿದಾಗಿದೆ. ದುಬಾರೆ ಬಳಿ ಎಲ್ಲಿ ನೋಡಿದ್ರೂ ಕೂಡ ಕಲ್ಲು ಬಂಡೆಗಳದೇ ಚಿತ್ರಣವನ್ನ ನೋಡಬಹುದು. ಕಾವೇರಿ ನದಿ ಒಡಲು ಬರಿದು ಜಲಚರಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಕಾವೇರಿ ನದಿಯ ನೀರು ಬತ್ತಿ ಹೋಗ್ತಾ ಇದೆ. ಕುಡಿಯೋದಕ್ಕೆ ಪ್ರಾಣಿಗಳಿಗೂ ಕೂಡ ನೀರಿಲ್ಲದೆ ಸಾಕಷ್ಟು ಪ್ರಾಣಿಗಳು ಸಾವನ್ನಪ್ತಾ ಇದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕಲ್ಲು ಬಂಡೆಗಳು ನೀರಿನಿಂದ ತುಂಬಿರಬೇಕಾಗಿರುವಂತಹ ಈ ಪ್ರದೇಶ ಕೇವಲ ಕಲ್ಲು ಬಂಡೆಗಳು ಮಾತ್ರ ಕಾಣಸಿಗೋದಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ. ಮಂಚಿನ ನಗರಿಯ ಕೊಡಗು ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚಾಗಿರೋದ್ರಿಂದಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಂಚಿನ ನಗರಿ ಕೊಡಗು ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚಾಗಿದೆ. ದುಬಾರೆ ಬಳಿ ಸಂಪೂರ್ಣವಾಗಿ ಕಾವೇರಿ ನದಿ ಬರಿದಾಗಿದೆ. ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ದುಬಾರೆ ಬಳಿ ಸಂಪೂರ್ಣವಾಗಿ ಕಾವೇರಿ ನದಿ ಬರಿದಾಗಿದೆ. ಮೈದುಂಬಿ ಹರಿಯುತ್ತಿದ್ದಂತಹ ನದಿ ಹಳ್ಳ ಕೊಳ್ಳಗಳು ಬರಿದಾಗಿದೆ. ದುಬಾರೆ ಬಳಿ ಎಲ್ಲಿ ನೋಡಿದ್ರೂ ಕೂಡ ಕಲ್ಲು ಬಂಡೆಗಳದೇ ಚಿತ್ರಣವನ್ನ ನೋಡಬಹುದು. ಕಾವೇರಿ ನದಿ ಒಡಲು ಬರಿದು ಜಲಚರಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಕಾವೇರಿ ನದಿಯ ನೀರು ಬತ್ತಿ ಹೋಗ್ತಾ ಇದೆ. ಕುಡಿಯೋದಕ್ಕೆ ಪ್ರಾಣಿಗಳಿಗೂ ಕೂಡ ನೀರಿಲ್ಲದೆ ಸಾಕಷ್ಟು ಪ್ರಾಣಿಗಳು ಸಾವನ್ನಪ್ತಾ ಇದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕಲ್ಲು ಬಂಡೆಗಳು ನೀರಿನಿಂದ ತುಂಬಿರಬೇಕಾಗಿರುವಂತಹ ಈ ಪ್ರದೇಶ ಕೇವಲ ಕಲ್ಲು ಬಂಡೆಗಳು ಮಾತ್ರ ಕಾಣಸಿಗೋದಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ. ಮಂಚಿನ ನಗರಿಯ ಕೊಡಗು ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚಾಗಿರೋದ್ರಿಂದಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.